ಅದು ಅದು ಚೆನ್ನಾಗಿದೆ, ಎಲ್ಲ ನೋಡಿದಾರೆ, ಎಲ್ಲಾರು ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಎಲ್ಲ ಟೈಮಲ್ಲಿ ಗೊತ್ತಿದೆ. ಈಗ ಸ್ಟಾರ್ಟಿಂಗ್ ಈಗ ಚಂದನ್ ಶೆಟ್ಟಿ ಈಗ ನಾವೆಲ್ಲ ಒಂದು ಗ್ರಾಮೀಣ ಭಾಗದಿಂದ ಬಂದಂತ ಒಂದಷ್ಟು ಅಲ್ಲ. ಸೊ ನಮಗೆ ಒಂದಷ್ಟು ಇರುತ್ತೆ, ಓಕೆ ನಮ್ಮ ಹುಡುಗಿ ಹಿಂಗಿರ್ಬೇಕು ಅಂದ್ರೆ ಎಂಗೇಜ್ ಅಲ್ಲಿ ನಮ್ಮ ಒಂದು ಡ್ರೀಮ್ ಇರುತ್ತೆ, ನಮ್ಮ ಹುಡುಗಿ ಹಿಂಗಿದ್ರೆ ಚಂದ ಈ ತರ ಸಿಕ್ಕರೆ ನಮ್ಗೊಂಚೂರು ಖುಷಿ ಆಗಿರುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ಡ್ರೀಮ್ ಹೆಂಗಿತ್ತು ಚಂದನ್ ಶೆಟ್ಟಿಗೆ? ಸಿ ಆಸ್ ಯೂಶಲ್ ಎಲ್ಲಾರ್ಗು ಹೆಂಗಿರುತ್ತೆ ಡ್ರೀಮ್ಸು ಹಂಗೆ ಇರುತ್ತೆ. ಒಂದು ಒಳ್ಳೆ ಹುಡುಗಿ ಸಿಗಬೇಕು, ಚೆನ್ನಾಗಿರೋ ಹುಡುಗಿ ಸಿಗಬೇಕು ಅಂತ. ಸೊ ಅದೇ ಥರ ಹುಡುಗಿ ಎಲ್ಲ ಸಿಕ್ಕಿದ್ರು. ಬಟ್ ಕಾರಣಾಂತರ ಏನು ಮಾಡೋಕ್ಕಾಗಲ್ಲ. ಲೈಫ್ ಅಂತಂದ್ರೆ ಹಂಗೆ, ಸಮುದ್ರ ಸ್ಟ್ಯಾಗ್ನೆಂಟ್ ಆಗಿರುತ್ತಾ, ಅಲೆಗಳು ಬರ್ತಾನೆ ಇರುತ್ತೆ. ಕೆಲವೊಂದು ಸಲ ಚಿಕ್ಕ ಅಲೆ ಇರುತ್ತೆ, ಕೆಲವೊಂದು ಸಲ ದೊಡ್ಡ ಅಲೆ ಇರುತ್ತೆ, ಕೆಲವೊಂದು ಸಲ ಸುನಾಮಿ ಆಗುತ್ತೆ. ಸೊ ಅದು ಯಾವಾಗ ಆಗುತ್ತೆ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ನೋವುಗಳಂತ ಇದ್ದೇ ಇರುತ್ತೆ. ಬ್ಯಾಡ್ ಮೆಮೊರೀಸ್ ಅನ್ನೋದು ಪ್ರತಿಯೊಬ್ಬರು ಲೈಫಲ್ಲಿ ಇರುತ್ತೆ. ಅದು ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಕೆಲವ್ರನ್ನ ಕಳ್ಕೊಳ್ತಾರೆ, ಫ್ಯಾಮಿಲಿಲಿ ಏನೋ ಒಂದು ಡೆತ್ ಆಗುತ್ತೆ, ಅದು ಅವ್ರಿಗೆ ಬ್ಯಾಡ್ ಮೆಮೊರಿಯಾಗಿ ಉಳಿಯುತ್ತೆ. ಕೆಲವ್ರಿಗೆ ಏನೋ ಆಕ್ಸಿಡೆಂಟ್ಗಳಾಗೋಗ್ಬಿಡುತ್ತೆ, ಪಾಪ ಅವ್ರಿಗೇನೋ ಆಗೋಗು. ಸೊ ಅದೊಂದು ಬ್ಯಾಡ್ ಮೆಮೊರಿಯಾಗಳು. ಸೊ ನನ್ನ ಲೈಫಲ್ಲಿ ಇದೊಂದು ಬ್ಯಾಡ್ ಮೆಮೊರಿಯಾಗಿ ಉಳ್ಕೊಳ್ತು ಅಷ್ಟೇ. ಸೊ ಕಾಂಟ್ ಹೆಲ್ಪ್ ಇಟ್. ಅಂದ್ರೆ ಏನಕ್ಕೆ ಪ್ರಶ್ನೆ ಮಾಡ್ತಾರೆ, ಟ್ರಿಗರ್ ಇದು ನಮಗೆ ಒಂದು ಈ ಸಾರು ಮಾಡಬೇಕು ಅಂತಲ್ಲ. ಕೆಲವೊಂದು ಏನು ಅನ್ಸುತ್ತೆ ಅಂದ್ರೆ, ಈಗ ಅರೇಂಜ್ ಮ್ಯಾರೇಜ್ ಅಲ್ಲಿ ಕೆಲವೊಂದು ಆಗುತ್ತೆ, ಓಕೆ. ಈಗ ಲವ್ ಮ್ಯಾರೇಜ್ ಅಲ್ಲೂ ಒಂದಷ್ಟು ಆಗ್ತದೆ. ಬಟ್ ಲವ್ ಮ್ಯಾರೇಜ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನನ್ನ ಟೇಸ್ಟ್ ಏನೋ ನಿಮ್ಮ ಟೇಸ್ಟ್ ಏನೋ ಇಬ್ರಿಗೂ ಗೊತ್ತಿರುತ್ತೆ. ಆ ಹೊಂದಾಣಿಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬರೋದೇ ಲೈಫು, ಅಂದ್ರೆ ಮದುವೆ. ಸೊ ಆ ಮದುವೆ ಆದ್ಮೇಲೆ ಓಕೆ ಇನ್ನೊಂದಷ್ಟು ಹೊಂದಾಣಿಕೆ ಚೆನ್ನಾಗಿ. ಬಟ್ ಇನ್ನೊಂದು ಹೇಳ, ಲವ್ ಮ್ಯಾರೇಜ್ ಅಲ್ಲೂ ನಾನು ಹೇಳ್ತೀನಿ, ಲವ್ ಮಾಡ್ಬೇಕಾದಾಗ ಇಬ್ರು ಬೇರೆ ಬೇರೆ, ಮದ್ವೆ ಆಗಿರಲ್ಲ ಅವರು. ಮದ್ವೆ ಅನ್ನೋದೇ ಬೇರೆ. ಕೆಲವ್ರು ಅನ್ಕೋಬಹುದು, ಏನ್ ಮತ್ತೆ ಪ್ರೀತಿ ಮದ್ವೆ ಆದ್ಮೇಲೆ ಗೊತ್ತಾಗ್ಲಿಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ವಾ ಅಂತ. ಮದ್ವೆ ಆಗಿ ಒಂದೇ ರೂಮಲ್ಲಿ ಸಂಸಾರ ಮಾಡ್ತಾರಲ್ವಾ, ಅದು ಬೇರೆನೆ. ಅದು ಮದ್ವೆ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ. ಬೇರೆ ಚಾಲೆಂಜಸ್ ಇರುತ್ತೆ ಲೈಫಲ್ಲಿ. ಇಟ್ಸ್ ನಾಟ್ ಈಸಿ. ಅಂಡ್ ಮೋರ್ ಓವರ್ ಇಬ್ರು ಒಂದೇ ಇಂಡಸ್ಟ್ರಿಲಿ ಇರ್ಬೇಕಾದಾಗ ಅದು ಹಂಗಿರುತ್ತೆ. ಶೀಸ್ ಆಲ್ಸೋ ಅವರು ಬಿಸಿ ಇರ್ತಾರೆ, ನಾನು ಬಿಸಿ ಇರ್ತೇನೆ. ಎಲ್ಲೋ ಒಂದ್ ಕಡೆ ತಕಡಿ ಸೆಂಟ್ರಿಗೆ ಬರೋದೇ ಸಮ ಆಗದೇ ಇಲ್ಲ, ಹಿಂಗೆ ಆಡ್ತಾನೆ ಇರುತ್ತೆ. ಸೊ ಆತರ ಸಮಯದಲ್ಲಿ ಅಷ್ಟೇ, ಇಟ್ಸ್ ಬೆಟರ್ ಖುಷಿಯಾಗಿರ್ಬೇಕು. ಅದು ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ವಾ. ಎಂಡ್ ಆಫ್ ದ ಡೇ ಎಲ್ಲರೂ ಹ್ಯಾಪಿ ಆಗಿರ್ಬೇಕು. ಕರೆಕ್ಟ್. ಅಂಡ್ ಕೆಲವೊಂದು ಈಗ ಒಂದಷ್ಟು ಕಮೆಂಟ್ ಏನೇ ಬಂದ್ರು ನಿಮ್ಮ ಜೋಡಿ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಫಸ್ಟ್ ಇಂದ ಬಂದಿದ್ದು. ಚೆನ್ನಾಗಿದ್ರು, ಅಲ್ಲೂ ಚೆನ್ನಾಗಿದ್ರು, ಇಲ್ಲೂ ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿದಾರಲ್ವಾ, ಹಿಂಗಿದಾರಲ್ವಾ ಅನ್ನೋದು. ನನ್ನ ಪ್ರಕಾರ ನೆಗೆಟಿವ್ ಬರೋಕ್ಕಿಂತ ನಿಮ್ಗೆ ವಿಶ್ ಮಾಡೋರ ಸಂಖ್ಯೆ, ನಿಮ್ಗೆ ಹಾರೈಸ್ತಾ ಇದ್ದವ್ರ ಸಂಖ್ಯೆನೇ ಹೆಚ್ಚಾಗಿತ್ತು. ಆಮೇಲೆ ಒಂದು ರಿಯಾಲಿಟಿ ಶೋ ಮಾಡ್ತೀರಾ, ಆ ರಿಯಾಲಿಟಿ ಶೋನಲ್ಲೂ ಕೂಡ ನೀವೊಂದು ಎಮೋಷನಲ್ ಆಗಿ ಹೇಳಿದ್ದಂತೂ ಅದೆಲ್ಲ ಇದ್ದಿತ್ತಲ್ಲ, ವಾವ್ ಅನ್ನೋ ತರ ಇತ್ತು ಜನಗಳಿಗೆ. ಬಟ್ ದಟ್ ಈಸ್ ದ ಒನ್ ಸಡನ್ ಶಾಕ್. ಅದೇ ಆ ಖುಷಿ ಇದೆಯಲ್ಲ, ಅದೇ ಉಳಿಬೇಕು ಕೊನೆಯವರೆಗೂ. ಆಯ್ತಾ. ಅದು ಮಿತಿ ಮೀರಿ ಹೋದಾಗ ಮತ್ತೆ ಬೇರೆ ಇನ್ನೊಂದು ತರ ಸಿಚುವೇಶನ್ಗೆ ಟರ್ನ್ ಆಗಿ ಅದು ಬೇರೆ ತರ ಆಗೋದಕ್ಕಿಂತ ಇಲ್ಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಾಗಿತ್ತು ಅಷ್ಟೇ ಆ ಟೈಮಲ್ಲಿ. ಸೊ ಅದು ಇದ್ರ ಮೇಲೆ ನಾನು ಜಾಸ್ತಿ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಈ ವಿಚಾರವಾಗಿ. ಸೇರಿಸ್ತೀನಿ ಅದಲ್ಲ. ಈಗ ಈ ಸಿಚುವೇಶನ್ ಆದ್ಮೇಲೆ ಇನ್ನೊಂದಷ್ಟು ಜನ ಕೆಲವ್ರು ಎಂಟ್ರಿ ಆಗಕ್ ಪ್ರಯತ್ನ ಪಡ್ತಾರೆ, ಕೆಲವೊಂದು ಕಮೆಂಟ್ ಮಾಡೋ ಮೂಲಕ, ಹೇಳೋ ಮೂಲಕ. ಇಲ್ಲ, ಅವ್ರಿಬ್ರು ಸೇರಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಬಾಯ್ಬಿಟ್ಟು ಹೇಳ್ತೀನಿ, ಪ್ರಥಮ ಅವರೊಂದು ರಿಯಾಕ್ಷನ್ ಕೊಡ್ತಾರೆ, ನನಗೂ ಧ್ರುವ ಸರ್ಜಾ ಅವರು ಅವರೆಲ್ಲ ತುಂಬಾ ಖಾಸ ಫ್ರೆಂಡ್ಸ್ಗಳು. ನಾವೆಲ್ಲ ನಾನು ಚಂದನ್ ಶೆಟ್ಟಿ ಹತ್ರ ಮಾತಾಡಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅನ್ನೋದು ಒಂದು ಕಮೆಂಟ್ಗಳು ಕೂಡ ಪಾಸ್ ಮಾಡ್ತಾರೆ. ಬಟ್ ಅದಕ್ಕೆ ಇನ್ನೊಂದಷ್ಟು ಕಮೆಂಟ್ ಬರೋದು ಏನು ಅಂತಂದ್ರೆ, ಅವ್ರ ಲೈಫಲ್ಲಿ ಏನ್ ನಡೆದಿದೆ ಪ್ರಥಮಿಗೆ ಗೊತ್ತಿಲ್ಲ, ಪ್ರಥಮ್ ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅನ್ನೋದಲ್ಲ. ಅವ್ರಿಗೆ ಒಳ್ಳೆ ಮನಸ್ಸಿಂದ ಹೇಳಿರ್ಬೋದು ಇಬ್ರು ಒಟ್ಟಿಗೆ ಇರ್ಲಿ ಅಂತ. ಬಟ್ ನಮ್ಮ ಮನಸ್ಸೊಳಗಡೆ ಏನೇನು ಆಗ್ತಿರುತ್ತೆ ಆ ಗೊಂದಲಗಳು ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಅವ್ರು ಒಂದು ಒಳ್ಳೆ ಮನಸ್ಸಿಂದನೇ ಹೇಳಿರ್ತಾರೆ, ಒಳ್ಳೇದೇನೆ. ಬಟ್ ಇನ್ನ ಅಷ್ಟೇ, ಇನ್ನು ಆಯ್ತು ಅಷ್ಟೇ, ಮುಗೀತು. ದಟ್ ಮ್ಯಾಟರ್ ಇಸ್ ಕ್ಲೋಸ್ಡ್. ನಾನು ಇವಾಗ ಹೊಸ ಜೀವನ ಸ್ಟಾರ್ಟ್ ಮಾಡಕ್ಕೆ ನಾನು ಇವಾಗ ನಿಂತ್ಕೊಂಡಿದ್ದೀನಿ. ಮತ್ತೆ ಇವಾಗ ಮುಂಚೆ ಇದ್ದಿದ್ದು ಚಂದನ್ ಶೆಟ್ಟಿ ಬೇಕು. ಇವಾಗ ನಾನು ಕಾಯ್ತಾ ಇದ್ದೀನಿ, ನನ್ನ ಒಳಗಡೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸಾಫ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಇವಾಗ ಮತ್ತೆ ಆ ಚಿಗುರು ಇವಾಗ ಬರ್ತಾ ಇದೆ ಲೈಟ್ ಆಗಿ. ಜುಲೈ 19ಕ್ಕೆ ಅದು ಹೈಫೈ ಮಾಡೋ ಮೂಲಕ ಇನ್ನೂ ಸ್ಟಾರ್ಟ್ ಮಾಡಿ. ಈಗ ಚಂದನ್ ಶೆಟ್ಟಿ ಅವರು ಆಕ್ಟರ್ ಆಗಿ ಎಂಟ್ರಿ ಆಗ್ತಾ ಇದಾರೆ. ಹಳೇದೆಲ್ಲ ಏನಿತ್ತು ಅವೆಲ್ಲ ಮುಗೀತು. ಈಗ ಚಂದನ್ ಶೆಟ್ಟಿ ಹೊಸ ಫೇಸ್ ವಿತ್ ಆಕ್ಟರ್. ಇಷ್ಟ ದಿನ ನಾವು ಮ್ಯೂಸಿಕ್ ಡೈರೆಕ್ಟರ್ ನೋಡಿದೀವಿ, ಸಿಂಗರ್ ನ ನೋಡಿದೀವಿ, ಈಗ ಆಕ್ಟರ್ ನ ನೋಡಕ್ಕೆ ಶುರು ಮಾಡ್ತಾ ಇದೀವಿ. ಅಂಡ್ ಆಕ್ಟಿಂಗ್ ಅಂತ ಬಂದಾಗ ಈಗ ಮ್ಯೂಸಿಕ್ ಒಪ್ಕೊಂಡಿದ್ದಾರೆ ಎಲ್ಲ ಓಕೆ. ಆಕ್ಟಿಂಗ್ ಅಂತ ಬಂದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ಜನಗಳನ್ನ ಎಂಟರ್ಟೈನ್ ಮಾಡಬೇಕು. ಸೊ ಅದಕ್ಕೆ ಏನಾದ್ರು ತಯಾರಿ ಏನಾದ್ರು ಮಾಡ್ಕೊಂಡ್ರೆ ಏನು? 100% ಮಾಡ್ಕೊಂಡೆ ತಯಾರಿ. ಯಾಕಂತಂದ್ರೆ ಇಟ್ಸ್ ನಾಟ್ ಈಸಿ ಆಕ್ಟಿಂಗ್ ಅನ್ನೋದು. ಅಪ್ಪ ಅದೊಂದು ದೊಡ್ಡ, ಅದು ಅದ್ಭುತವಾದ ಕಲೆ ಅದು ಆಕ್ಟಿಂಗ್ ಅನ್ನೋದು.
ಸೊ ಅದನ್ನ ನಾನು ಪ್ರಯತ್ನ ಪಟ್ಟಿದ್ದೀನಿ, ಆಕ್ಟ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ನಾನು ಅದ್ಭುತವಾಗಿ ಆಕ್ಟಿಂಗ್ ಮಾಡಿರೋದು ಅಂತೆಲ್ಲ ಸೀನೇ ಇಲ್ಲ, ಅದೆಲ್ಲ ಇಲ್ಲ. ಇನ್ನೂ ಕಲಿಯೋದು ತುಂಬಾ ಇದೆ. ಯಾಕಂದ್ರೆ ನಾನೇ ಸಿನಿಮಾ ನಾನು ನೋಡಾದ್ಮೇಲೆ ಇದಿನ್ನೂ ಚೆನ್ನಾಗಿ ಮಾಡ್ಬೇಕು, ಇದು ಚೆನ್ನಾಗಿ ಮಾಡ್ಬೇಕು ನನಗೆ ಪರ್ಸನಲ್ ಆಗಿ ನನಗೆ ಅನ್ಸುತ್ತೆ ಅದೆಲ್ಲ. ಬಟ್ ಅದರಲ್ಲಿ ಮೇನ್ ಬೇಕಾಗಿರೋದು ಈಗ ಜನ ಸಿನಿಮಾ ನೋಡಿ ಅದು ಏನೇ ಇರ್ಲಿ ಹೇಳ್ಬೇಕು ನನಗೆ. ಆಕ್ಟರ್ ಚಂದನ್ ಶೆಟ್ಟಿನ ಒಪ್ಕೋಬೇಕು. ಅಂದ್ರೆ ಒಪ್ಕೊಳ್ತಾರ ಬಿಡ್ತಾರ ನಾನ್ ತಿಳ್ಕೊಬೇಕು. ಅದು ನನಗೆ ಇವಾಗ ಪರೀಕ್ಷೆ. ನನಗೆ ಇವಾಗ ಅದೇ ಜುಲೈ 19 ಇದೆ ಅಲ್ವಾ ಡೇಟ್, ಜುಲೈ 19 ನನ್ನ ಜೀವನದಲ್ಲಿ ದೊಡ್ಡ ದಿನ ಅದ. ಎಕ್ಸಾಮ್, ದೊಡ್ಡ ಎಕ್ಸಾಮ್, ದೊಡ್ಡ ರಿಸಲ್ಟ್ ಅದು. ಓಕೆ, ಈಗ ಈಗ ನೀವು ಮ್ಯೂಸಿಕ್ ಎಲ್ಲ ಮಾಡ್ತೀರಾ, ಅದ್ರಲ್ಲಿ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ರಾ ಇಲ್ಲ ಸುಮ್ಮನೆ? ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಲ್ಲ ನೀವು. ಅದೇ ಪ್ರಾಕ್ಟೀಸ್, ಶೂಟಿಂಗ್ ಬಿಫೋರ್ 1 day or 2 day ನಾನು ಕಂಪಲ್ಸರಿ ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಅವರು ಕೊರಿಯೋಗ್ರಾಫರ್ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ. ಆನ್ ದ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಅಪ್ಪು ಸರ್ ತರ ಎಲ್ಲ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಡ್ಯಾನ್ಸ್ ಮಾಡೋಷ್ಟು. ಅಷ್ಟೇ ಹೇಳ್ಕೊಟ್ಟಿದ್ನ ಮಾಡ್ತೀನಿ. ಒಂದು ಇನ್ಬಿಲ್ಟ್ ಅಂತೂ ಇದೆ, ಅದ್ರ ಡ್ಯಾನ್ಸ್ ಗಿನ್ಸು ಸ್ವಲ್ಪ ಸೊಂಟ ಗಿಂಟ ಅದೆಲ್ಲ ಮಾಡ್ತೀನಿ. ರಿದಮ್ ಸೆನ್ಸ್ ಇದೆಯಲ್ವಾ, ಅಂದ್ರೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಇದೀನಲ್ವಾ, ಸೊ ಅದಿದೆ. ಓಕೆ, ಅಂಡ್ ಈ ಸಬ್ಜೆಕ್ಟ್ ಹೆಂಗ್ ಸಿಕ್ತು ನಮ್ಗೆ? ವಿದ್ಯಾರ್ಥಿ ಸಬ್ಜೆಕ್ಟ್ ಹೆಂಗ್ ಸಿಕ್ತು? ಎಲ್ಲರ ಕಾಲ ಎಳಿತೆ ಕಾಲ ಅಂತ ಒಂದು ಸಿನಿಮಾ ಆಯ್ತಾ. ಫಸ್ಟ್ ಅದೊಂದು ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಎಲ್ಲರ ಕಾಲ ಎಳಿತೆ ಕಾಲ. ಅದಾದ್ಮೇಲೆ ಇವರು ಬಂದ್ರು, ಅರುಣ್ ಅವ್ರು ಬಂದ್ರು. ಒಂದು ಸಬ್ಜೆಕ್ಟ್ ಇದೆ, ಒಂದು ಕತೆ ಇದೆ, ಕೇಳ್ತೀರಾ ಅಂತ. ನಾನು ಹೇಳಿ ಸರ್ ಅಂತ. ಅದು ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ಕತೆ ಹೇಳಿದ್ರು. ಈಗಿನ ಜನರೇಷನ್ ಸ್ಟೂಡೆಂಟ್ಸು, ಇವಾಗ ನಮ್ಮ ಜನರೇಷನ್ ಬಿಡಿ, ನಾವು ಈಗಿನವ್ರನ್ನ ನೆನ್ಸ್ಕೊಂಡ್ರೆ ನಾವು ಸಖತ್ ಪಾಪದವ್ರು. ನಾವ್ ಏನೇ ಮಾಡಿರ್ಬೋದು ಆ ಟೈಮಲ್ಲಿ, ಆಯ್ತಾ. ನಾವು ಪಾಪದವ್ರು ಆ ಟೈಮಲ್ಲಿ. ನಾವು ಸ್ಕೂಲಲ್ಲಿ 10th 9th 10th ಫಸ್ಟ್ PUC ಎಲ್ಲ ಬಹಳ ಪಾಪದವ್ರು ನಾವು. ಬೇಸಿಕ್ ಸೆಟ್ ಮೊಬೈಲೇ ಇರ್ಲಿಲ್ಲ, ಏನು ಗೊತ್ತಿಲ್ಲ ಬಿಡಿ ನಮ್ಗೆ, ಏನು ಗೊತ್ತಿಲ್ಲ. ಸೊ ಈಗ ಇರೋ ಜನರೇಷನ್ ಅವರು ಎಷ್ಟು ಫಾರ್ವರ್ಡ್ ಇದಾರೆ, ಅವ್ರನ್ನ ಹಿಡಿಯಕ್ ಆಗದೇ ಇಲ್ಲ ಆಕ್ಚುಲಿ. ಅವ್ರಿಗೆ ಮಾತೇ ಕೊಡಕ್ ಆಗಲ್ಲ ಆಕ್ಚುಲಿ. ನೀವು ಬೇಕಾದ್ರೆ ಮಾತಾಡಿ, ಅವ್ರು ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ. ನಾನು ನೋಡ್ಬಿಟ್ಟಿದೀನಿ, ಒಂದು 100ಕ್ಕೆ ಒಂದು 80% ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಆಗೇ ಮಾತಾಡ್ಸಲ್ಲ, ಒಂಥರ ಆಟಿಟ್ಯೂಡ್ ಅಲ್ಲೇ ಇರ್ತಾರೆ. ಮೇ ಬಿ ಅದು ಈ ಜನರೇಷನ್ಗೆ ಅದು ಕರೆಕ್ಟ್ ಇರ್ಬೋದು, ನಮಗ್ ಗೊತ್ತಿಲ್ವಲ್ಲ, ನಾವು ಹಳಬ್ರು ಇವಾಗ. ಸೊ ಹಾಗಾಗಿ ಈ ತರ ಹುಡುಗರು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಸಮಾಜದಿಂದ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಆ ತರದ್ದು ಒಂದಷ್ಟು ಸಬ್ಜೆಕ್ಟ್ ಹೋಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾನು ಎಂಟ್ರಿ ಕೊಟ್ಬಿಟ್ಟು ಅವ್ರನ್ನ ಹೇಗೆ ಅವ್ರ ಮನಸ್ಥಿತಿಗಳನ್ನ ನಾನು ಚೇಂಜ್ ಮಾಡ್ತೀನಿ ಅನ್ನೋದು ಸಬ್ಜೆಕ್ಟ್ ಸಕ್ಕದ ಇಷ್ಟ ಆಗೋದು ನನಗೆ. ನನಗೆ ಒಂದು ಯೂತ್ ಕನೆಕ್ಟ್ ಆಗ್ಬೋದಲ್ವಾ ಅನ್ನೋದು ಒಂದು ಬಂತು ಅದಕ್ಕೆ ಹೋಗ್ತಾನೆ. ಓಕೆ, ಒಂದು ಯೂತ್ಫುಲ್ ಸಿನಿಮಾದಲ್ಲಿ ಒಂದು ಯೂತ್ಫುಲ್ ಆಗಿ ಚಂದನ್ ಶೆಟ್ಟಿ ನಾನು ಒಳ್ಳೆ ಸ್ಪೆಷಲ್ ರೋಲ್ ಮಾಡಿದ್ದೀನಿ. ಐ ಮೀನ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ ನಾನು ಇದೀನಿ ಅಂತಲ್ಲ, ಆ ಹುಡುಗರು 4 ಜನ ಹುಡುಗರು ಇದಾರಲ್ಲ, ಅವ್ರು ದೇ ಆರ್ ಮೇನ್ ಕ್ಯಾರೆಕ್ಟರ್ಸ್ ಅವರು. ಸೊ ನಾನು ಒಂದು ಸ್ಪೆಷಲ್ ಆಗಿ ಬರ್ತೀನಿ ಒಂದು ಶೇಡ್ ಅಲ್ಲಿ. ಓಕೆ, ಅದರಲ್ಲಿ ಈಗ ಈ ಸ್ಪೆಷಲ್ ರೋಲ್ ಇಂದ ನೀವು ಒಂದು ಅಗ್ನಿ ಪರೀಕ್ಷೆ ಶುರು ಆಗ್ತಾ ಇದೆ. ಹೌದು, ಆಕ್ಚುಲಿ ನಾನು ಎಲ್ಲರ ಕಾಲದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ನಾನೇ ಮೇನ್ ಲೀಡ್ ಆಗಿ ಮಾಡಿದೆ. ಸೂತ್ರಧಾರಿ ಅಂತ ಇನ್ನೊಂದು ಮಾಡಿದೆ, ಅದರಲ್ಲೂ ಮೇನ್ ಲೀಡ್ ಆಗಿ ಮಾಡಿದೆ. ಇದ್ರಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದೆ, ಅದರಲ್ಲಿ 3 ಶೇಡ್ ಮಾಡಿದ್ದೀನಿ. ಒಂದು ಪಿಯಾನ್ ರೋಲ್ ಮಾಡಿದೀನಿ, ಇನ್ನೊಂದು ಸಾಫ್ಟ್ವೇರ್ ಡೆವಲಪರ್ ಒಂದು ರೋಲ್ ಮಾಡಿದೀನಿ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ಬೇರೆ ಶೇಡೇ ಬರುತ್ತೆ. ಚಾಲೆಂಜಿಂಗ್ ರೋಲ್ ಸಿಕ್ಕಿದೆಯಲ್ಲ, ಸಕ್ಕ ಚಾಲೆಂಜ್. ನನ್ನ ಯಾರ ಪಿಯೋನ್ ಆಗಿ ಯಾರು ನೋಡ್ತಾರೆ ಇವಾಗ? ಐಫೈ ಅಲ್ಲಿ ಪಾರ್ಟಿ ಮಾಡ್ತಾರೆ ನೋಡಿ, ಕಾಕಿ ಬಟ್ಟೆ ಹಾಕೊಂಡು ಪಿಯೋನ್ ಆಗ್ಬಿಡೋನಲ್ಲ ಇವನು ಅಂತ. ಹಂಗಂಗೆ ಶೇಡ್ ಹಂಗಂಗೆ ಚೇಂಜ್ ಆಗ್ತಾ ಹೋಗುತ್ತೆ.